ಹಾಯ್ ಫ್ರೆಂಡ್ಸ್, ನೀವು ಬೋರ್ವೆಲ್ ಹಾಕ್ಬೇಕಾ? ಹಾಗಾದರೆ ಈ ವಿಡಿಯೋನ ಕೊನೆ ತನಕ ನೋಡಿ. ಸ್ಟೆಪ್ ಬೈ ಸ್ಟೆಪ್ ಯಾವ ರೀತಿ ಮಾಡಬೇಕು ಅನ್ನೋದನ್ನು ನಿಮಗೆ ಎಲ್ಲ ಪ್ರತಿಯೊಂದು ಹೇಳಿದ್ದೀನಿ. ಏನೆಂದರೆ ಫಸ್ಟ್ ಬೋರ್ ಪಾಯಿಂಟನ್ನು ನಾವು ಪಾಯಿಂಟ್ ಔಟ್ ಮಾಡಿದಾದ್ಮೇಲೆ ಅನಂತರ ಗಾಡಿ ಬರುತ್ತೆ. ಗಾಡಿ ಬಂದಾಗ ಈ ರೀತಿ ಮರದ ದಿಮ್ಮಿಗಳನ್ನ ಹಾಕಿ 4 ಸೈಡನ್ನು ಲೆವೆಲ್ ಮಾಡಿಸ್ಬೇಕು. ಸೊ ಅವರೆಲ್ಲ ಮಾಡ್ತಾ ಇರ್ತಾರೆ, ಬಟ್ ಮಾಡಿಲ್ಲ ಅಂದರೆ ನೀವು ಅದನ್ನು ಪ್ರತಿಯೊಂದು ಸ್ಟೆಪ್ನ ನಾನು ಹೇಳೋದನ್ನು ನೀವು ಅಬ್ಸರ್ವ್ ಮಾಡಿ ಇಟ್ಕೋಬೇಕು. ನೋಡಿ, ಇದು ಸ್ಪಿರಿಟ್ ಲೆವೆಲ್ಲು, ರಸ್ಮಟ್ಟ ಅಂತ ಹೇಳ್ತಾರೆ, ಸ್ಪಿರಿಟ್ ಲೆವೆಲ್ಲು. ಇದೆಲ್ಲ ಪ್ರತಿಯೊಂದು ಲೆವೆಲ್ಗೆ ಅಡ್ಜಸ್ಟ್ ಮಾಡ್ಕೊಳ್ತಾರೆ. ಸೊ ಯಾಕಂದರೆ ಇದೆಲ್ಲ ಮಾಡಿದಾಗ ಏನಾಗುತ್ತೆ, ಕ್ಲೀನಾಗಿ ಒಂದೇ ಸ್ಟ್ರೈಟಲ್ಲಿ ಹೋಗೋತ್ತಿಲ್ಲ ಅಂದರೆ ಸೊಟ್ಟಪಟ್ಟ ಹೋಗುತ್ತೆ. ನೋಡಿ, ಇದು ಪಾಯಿಂಟನ್ನ ಕರೆಕ್ಟಾಗಿ ಆ ಹೋಲ್ ಏನಿರುತ್ತೆ ಬಿಟ್ಬಿಡೋದು, ಅಲ್ಲಿ ಕರೆಕ್ಟಾಗಿ ಅದನ್ನು ಮ್ಯಾಚ್ ಮಾಡಬೇಕು. ಬಿಟ್ಟು ರೆಡಿ ಇದೆ ಈಗ ಬೋರ್ವೆಲ್ನ ಮಾಡೋದಕ್ಕೆ. ಸೊ ಬೋರ್ವೆಲ್ಲ ತೋಡೋದಕ್ಕೆ ಸೊ ಗಾಡಿ ರೆಡಿಗಿದೆ. ಸೊ ಒಂದು ಸತಿ ಕ್ರಾಸ್ ಚೆಕ್ ಮಾಡ್ಕೊಂಬಿಡ್ಬೇಕು, ವಾಟರ್ ಪಾಯಿಂಟ್ ನಾವು ಚೆಕ್ ಮಾಡಿರೋದು ಕರೆಕ್ಟಾಗಿ ಇದೆಯಲ್ವ ಅಂತ. ಯಾಕಂದರೆ ಇನ್ನೊಂದು ಸತಿ ಅಳಸೋಗಿರುತ್ತೆ. ಅವ್ರು ಕೊಟ್ಟಿರತಕ್ಕಂಥ ರಿಪೋರ್ಟನ್ನು ತೊಗೊಂಡು ನಾವು ಗಾಡಿನ ಶುರು ಮಾಡ್ಕೊಬೇಕಾಗುತ್ತೆ. ಇಲ್ಲಿ ಕೇಸಿಂಗ್ ಪೈಪ್ನ ಪ್ರತಿಯೊಂದನ್ನು ಅವ್ರು ವೆಲ್ಡಿಂಗ್ ಮಾಡಿ ಇಟ್ಕೊತಾರೆ. GA ಪೈಪ್ ಆಗ್ಬೋದು, ಅಥವಾ MS ಆಗ್ಬೋದು, ಅಥವಾ CPC ಅದು ನಮ್ಮ ಪದ್ಧತಿ ಪ್ರಕಾರವಾಗಿ ಶುರು ಮಾಡಲಿಕ್ಕೆ ಮುಂಚೆ ಪೂಜೆಯನ್ನು ಮಾಡ್ತಕ್ಕಂಥದ್ದು. ಸೊ ಪೂಜೆ ಎಲ್ಲ ಮಾಡಿದ್ಮೇಲೆ ಆ ಕೇಸಿಂಗ್ ಪೈಪು ಏನಿರ್ತದೆ ಒಬ್ಬೊಬ್ಬರು ಒಂದೊಂದು ಹಾಕ್ತಾರೆ, ಅದೇನು ತೊಂದರೆ ಇಲ್ಲ. 3 ಹಾಕ್ಬೋದೇ ಆಗ್ಬೇಕಾದ್ರು, ಬಟ್ ಇಟ್ ಇಸ್ ಬೆಟರ್ ಟು ಗೋ ಟು ದಿ ಗುಡ್ ಇದು. ಆನಂತರ ಗುಡ್ ಚಾಯ್ಸ್ ಅಂದರೆ GA ಪೈಪು ಫಸ್ಟ್, ಇದು GA ಪೈಪ್ ಕೇಸಿಂಗು, ಅನಂತರ MS, ಅನಂತರ PVC. PVCದಲ್ಲಿ ಏನಾಗುತ್ತೆ, ಒಂದ್ಸತಿ ಹೊಡಿಬೇಕಾದ್ರೆ ಅದು ಕ್ರ್ಯಾಕ್ ಬಂದುಬಿಡ್ತದೆ. ಹಾಗಾಗಿ ಆದಷ್ಟು ಸಜೆಸಬಲ್ ಫಾರ್ ದಿ GA. ನೋಡಿ, ಈ ರೀತಿ ಬಿಟ್ಟು ಫಸ್ಟ್ ಸ್ಟಾರ್ಟಿಂಗ್ ಎಲ್ಲ ಹೊಡೆದು ಆನಂತರ ಚೀಲ ಎಲ್ಲ ಹಾಕಿರ್ಬೇಕು. ಯಾಕೆಂದರೆ ಧೂಳೆಲ್ಲ ಮೇಲೆ ಬರುತ್ತೆ. ಸೊ ಅಕ್ಕಪಕ್ಕ ಮನೆಗಳವ್ರಿಗೆ ಡಿಸ್ಟರ್ಬ್ ಆಗೋ ಚಾನ್ಸ್ ಇರುತ್ತೆ. ಸೊ ಈ ರೀತಿ ಒಂದು 5 ಅಡಿ ಹೊಡೆದು ಈ ರೀತಿ ಒಂದು ದೊಡ್ಡದು ಪೈಪ್ ಥರ ಇರುತ್ತೆ. ಇದನ್ನು ಬಿಟ್ಟು ನಾವು ಅದರೊಳಗೆ ನಂತರ ಬಿಟ್ಟು ನಂತರ ಅದನ್ನು ಮತ್ತೆ ಡ್ರಿಲ್ಲಿಂಗ್ ಶುರು ಮಾಡ್ತಾರೆ. ಎಲ್ಲಿ ತನಕ ಮಾಡಬೇಕಂದ್ರೆ ಆ ಡ್ರಿಲ್ಲಿಂಗು ನಮ್ಗೆ ಬಂಡೆ ಸಿಗೋ ತನಕ ಮಾಡಬೇಕು. ಸೊ ಈ ಪೈಪ್ ಏನಿದೆ, ಈ ಪೈಪಲ್ಲಿ ನೀರು ಹೋಗ್ತಾ ಇರುತ್ತೆ. ಯಾಕೆಂದರೆ ಧೂಳೇನೇ ದೋಳಬಾರ್ದು ಅನ್ನೋತಕ್ಕಂಥ ಅವಾಯ್ಡ್ ಮಾಡೋದಕ್ಕೋಸ್ಕರ ಆ ನೀರು ಬಿಟ್ಕೊಂಡು ಹೋಗ್ತದೆ. ಆ ಬಂಡೆ ಸಿಕ್ಕಾದ್ಮೇಲೆ ನೋಡಿ, ಇದೇನು ಕೇಸಿಂಗ್ ಪೈಪ್ನ ನಾವು ಅದರೊಳಗಡೆ ಇಳಿಸೋದಕ್ಕೆ ಶುರು ಮಾಡ್ತಾರೆ. ಈ ಕೇಸಿಂಗ್ ಪೈಪನ್ನು ಮಾಡಿದ್ರೆ ಲಾಸ್ಟ್ ಪೈಪಲ್ಲಿ ಈ ರೀತಿ ಕಾಲರ್ನ ಒಂದು ಪ್ಲಗ್ಗನ್ನು ಹಾಕ್ತಾರೆ. ಯಾಕಂದರೆ ನೀರನ್ನು ಬಿಟ್ಟು ಬಂಡೆ ಗಿಂಡೆ ಇತ್ತು ಅಂದರೆ ಧೂಳು ಬರಬಾರ್ದು ಅಂತ. ಇದು ವಾಟರ್ ಚೆಕ್ ನೋಡಿ, ಫಸ್ಟ್ ಸೋರ್ಸ್ ಬಂತು. ಈ ರೀತಿ ಕಲ್ಲುಗಳು ನೀವು ಒಂದೊಂದು ಬಂಡೆಗಳು ಚೇಂಜ್ ಆದಂಗೆ ಆ ಕಲ್ಲುಗಳನ್ನೆಲ್ಲ ನಾವೆಲ್ಲ ಶೇಖರಣೆ ಮಾಡಿ ಇಟ್ಕೊಬೇಕಾಗುತ್ತೆ, ಯಾವ ಥರ ಬಂದಿದೆ ಅಂತ ನೋಡಿ. ಆಮೇಲೆ ಸ್ಟೇಜ್ ಬೈ ಸ್ಟೇಜು ಅದು ಬಂಡೆಗಳು ಚೇಂಜ್ ಆಗ್ತಿದ್ದಂಗೆ ಆ ಕಲ್ಲು ಎಲ್ಲ ಪಿಂಕಿಶ್ ಕಲರ್ ಬಂತು ಅಂದರೆ ತುಂಬ ಚೆನ್ನಾಗಿದೆ. ವೈಟ್ ಆ್ಯಂಡ್ ಬ್ಲ್ಯಾಕ್ ಬರುತ್ತೆ, ಅನಂತರ ಪಿಂಕಿಶ್ ಬರುತ್ತೆ. ನೋಡಿ, ಸೆಕೆಂಡ್ ಸೋರ್ಸು ಬಂತು. ಸೆಕೆಂಡ್ ಸೋರ್ಸು ವಾಟರ್ ತುಂಬ ಚೆನ್ನಾಗಿ ಬಂದಿದೆ. ಸೊ ಹಾಗಾಗಿ ಅದನ್ನೇ ಯಾವತ್ತೂ ರೋಡಿಗೆ ಬಿಡಬಾರ್ದು. ಆದಷ್ಟು ಪಕ್ಕದಲ್ಲೇ ಮೋರಿಗೆ ಅದನ್ನು ಕನೆಕ್ಟ್ ಮಾಡಿ ಬಿಟ್ಟಾಗ ಏನಾಗುತ್ತೆ, ರೋಡೆಲ್ಲ ಗಲೀಜಾಗೋದು ನಿಲ್ಲುತ್ತೆ. ನೋಡಿ, ಪಾಯಿಂಟನ್ನು ತೋರಿಸಿ ಆದೇಶ್ ಅವರು ಥಮ್ಸಪ್ಪನ್ನು ತೋರಿಸ್ತಾರೆ, ನೀರು ಬಂತು ಸಕ್ಸಸ್ ಆಗಿ ಅಂತ. ನಂತರ ಆ ಕೇಸಿಂಗ್ ಪೈಪ್ನ ನಮಗೆ ಎಷ್ಟು ಬೇಕೋ ಅಷ್ಟು ಕಟ್ ಮಾಡ್ಕೊಂಬಿಟ್ಟು ಅದಕ್ಕೆ ಮುಂಚೆ 2-3 ಸತಿ ಫ್ಲಶ್ ಮಾಡಿಸ್ಬಿಡ್ಬೇಕು. ಸೊ ದಟ್ ಏನಾದ್ರು ಸಣ್ಣ ಪುಟ್ಟ ಓಪನಿಂಗ್ಸ್ ಇದ್ದರೆ ಕ್ಲೀನಾಗಿ ಓಪನ್ ಆಗುತ್ತೆ. ನೋಡಿ, ಇದು ಫಿಲ್ಟರ್ ಪೈಪನ್ನು ಬಿಡಬೇಕು. ಯಾಕೆಂದರೆ ಅದು ಸ್ವಲ್ಪ ಸಿಕ್ಕಿತ್ತು, ಸಿಲ್ಟು ಅಥವಾ ಬೋರ್ಡ್ರಸ್ಸು ಈ ಥರ ಬಂದಲ್ಲಿ ಫಿಲ್ಟರ್ ಪೈಪ್ನ ಬಿಡಬೇಕು. ನಾವು ಎಷ್ಟು ಡೆಪ್ತ್ ತೊಳಿರ್ತೀವೋ ಅಷ್ಟೂ ಫಿಲ್ಟರ್ ಪೈಪ್ನ ಬಿಡಬೇಕಾಗತ್ತೆ. ಈ ಪೈಪಲ್ಲಿ ಅಂದರೆ ಅಲ್ಲಲ್ಲಿ ಹೋಲ್ಸ್ ಇರುತ್ತೆ. ಆ ಹೋಲ್ಸಲ್ಲಿ ನೀರೆಲ್ಲ ಕ್ಲೀನಾಗಿ ಫಿಲ್ಟ್ರಾಗಿ ಬರುತ್ತೆ ಒಳಗಡೆ. ಸೊ ಹಾಗಾಗಿ ಇದನ್ನು ಬಿಡಲೇಬೇಕಾಗುತ್ತೆ. ಎಷ್ಟಾಗುತ್ತೆ ಅದು ಒಳ್ಳೆಯದು, ಇಲ್ಲಾಂದರೆ ಬೋರ್ವೆಲ್ ಪಾಯಿಂಟ್ ವೇಸ್ಟ್ ಆಗುತ್ತೆ. ನಂತರ ಬೆಳಗ್ಗೆ ಶುದ್ಧವಾಗಿ ನೋಡಿ ಎಲ್ಲ ಕ್ಲೀನ್ ಮಾಡಿ ಗಂಗೆ ಪೂಜೆಯನ್ನು ಮಾಡ್ತಾರೆ. ಸೊ ಈ ರೀತಿ ಬೋರ್ವೆಲ್ ಸ್ಟೆಪ್ಸನ್ನು ಅನುಸರಿಸಿ. ಸೊ ಇನ್ನು ನಾವು ಮತ್ತೊಂದು ನೆಕ್ಸ್ಟ್ ಸ್ಟೆಪ್ ಏನಿದೆ ಅನ್ನೋದ್ರ ಬಗ್ಗೆ ವಿಡಿಯೋನ ತರ್ತೀವಿ. ಬಾಯ್.